Hello students, I welcome you all to this class. So let us begin the second part, okay, of this lesson, and then Gandhi came. So ಇಲ್ಲಿವರೆಗೂ ನೀವು ನೋಡ್ಕೊಂಡ್ರೆ ಹೇಗೆ ಇದು ಬಡತನ, this utter poverty had completely devastated India. Okay, how the condition in India in the pre-independence stage before the advent of Gandhi, okay, ಗಾಂಧಿ ಬರೋಕ್ಕಿಂತ ಮುಂಚೆ ಹೇಗೆ ಇದು ಬಹಳ ಕೆಟ್ಟದಾಗಿತ್ತು, ಬಹಳ ಅಸಹ್ಯಕರವಾಗಿತ್ತು, ಬಹಳ ಘೋರವಾಗಿತ್ತು. ಓಕೆ, ಹೌ ಇಟ್ ವಾಸ್ ಟೋಟಲಿ ಡೆವಸ್ಟೇಟಿಂಗ್. ಓಕೆ, ಹೌ ಇಟ್ ವಾಸ್ ಟೋಟಲಿ ಡಿಪ್ಲಾರಬಲ್, ಹಾರಿಬಲ್ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಸೊ ನಾವು ಹಿಯರ್ ದ ಕ್ವೆಶನ್ ಬಿಗಿನ್ಸ್. ಓಕೆ, ಐ ಮೀನ್ ಹಿಯರ್ ದೇರ್ ಇಸ್ ಅ ಕ್ವೆಶನ್. ಸೊ ವಾಟ್ ಕೈಂಡ್ ಆಫ್ ಎ ಕ್ವೆಶನ್ ಈಸ್ ದಿಸ್? ಓಕೆ, what could we do? How could we pull India out of this quagmire of poverty and defeatism which sucked her in? Okay, ಏನು ಪ್ರಶ್ನೆ ಮಾಡ್ತಾರೆ ನೆಹರು, ನಾವೇನು ಮಾಡ್ಬೋದಾಗಿತ್ತು? ಹೇಗೆ ನಮ್ಮ ದೇಶವನ್ನು ಈ ಒಂದು ಡಿಫೀಟಿಸಮ್ ಮತ್ತು ಈ ಒಂದು ಘೋರ ಬಡತನದಿಂದ ಹೊರಗೆ ತೆಗಿಬೇಕು? ನಾವು ಹೇಗೆ ತೆಗಿಬೋದಾಗಿತ್ತು? Okay, not for a few years of excitement and agony and suspense, but for long generations our people had offered their blood and toil, tears and sweat, and this process had eaten its way deep into the body and soul of India, poisoning every aspect of our corporate life like that fell disease which consumes the tissues of the lungs and kills slowly by inevitable. ಓಕೆ, ಇಲ್ಲೇನು ಹೇಳ್ತಾರೆ, ಉದ್ದೇಶ ಇಷ್ಟೇ, ಹೇಳೋ ಅರ್ಥ ಇಷ್ಟೇ. ಇಲ್ಲಿ ಭಾಳಷ್ಟು ವರ್ಷಗಳಿಂದಲೂ ಭಾರತೀಯರು ತಮ್ಮ ಬೆವರನ್ನು ಸುರಿಸಿ, ಓಕೆ, ಸಿಕ್ಕಾಪಟ್ಟೆ ತ್ಯಾಗಗಳನ್ನೆಲ್ಲ ಮಾಡಿ ಈ ದೇಶವನ್ನು ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಇಂಥ ಒಂದು ಬಡತನದ ಕೂಪದಲ್ಲಿ ನಮ್ಮ ದೇಶ ಬಿದ್ದು ನರಳುತ್ತಾ ಇತ್ತು. ಓಕೆ, ಎಂಥ ಒಂದು ಎಂಥ ಒಂದು ರೋಗ ಅಂತಂದರೆ ಒಳಗೊಳಗಿಂದನೇ ನಮ್ಮ ದೇಶವನ್ನು ಹೀರುವಂಥ ಒಂದು, ಅಥವಾ ಅದರ ಶಕ್ತಿಯನ್ನು, ನಮ್ಮ ದೇಶದ ಶಕ್ತಿಯನ್ನು ಹೀರಿ ಹಾಳುಗೆಡುವಂಥ ಒಂದು ರೋಗಕ್ಕೆ ನಮ್ಮ ದೇಶ ತುತ್ತಾಗಿತ್ತು. ಓಕೆ, ದೆನ್ ಸಮ್ ಟೈಮ್ಸ್ ವಿ ಥಾಟ್ ದಟ್ ಸಮ್ swifter and more obvious process resembling cholera or the bubonic plague would have been better. ಒಂದೊಂದು ಸಲ ಏನು ಅನಿಸ್ತೈತಪ್ಪ ಅಂತಂದ್ರೆ, ಇದೆಲ್ಲ ಸಾಕಪ್ಪ, ಏನಾದರೂ ಒಂದು ಬೇಗ ಒಂದು ರೋಗ ಬಂದು, ಒಂದು ಕೆಟ್ಟ ರೋಗ ಬಂದು, ಒಂದು ಘೋರ ರೋಗ ಬಂದು, ಇದು ಎಲ್ಲವನ್ನು ಬೇಗನೆ ಸ್ವಚ್ಛ ಮಾಡಿಬಿಡಲಿ, ಎಲ್ಲವನ್ನು ಈ ಥರ ದಿವಸ ಈ ಥರ ಒಂದು ಬಡತನದಲ್ಲಿ ಬಿದ್ದು ಒದ್ದಾಡಿ ಸಾಯೋದಕ್ಕಿಂತನೂ ಒಂದೇ ಸಲ ಪ್ಲೇಗ್ ಬಂದು ಅಥವಾ ಏನಾದರೂ ಕಾಲ್ರಾ ಬಂದು ಎಲ್ಲವೂ ನಶಿಸಿ ಹೋಗಲಿ ಅನ್ನೋ ಒಂದು ಉದ್ದೇಶನೂ ಒಂದು ಐಡಿಯಾ ಕೂಡ ಇಲ್ಲಿ ಬಂದಿತ್ತು. ಬಟ್ ದಟ್ ವಾಸ್ ಅ ಪಾಸಿಂಗ್ ಥಾಟ್, ಫಾರ್ ಅಡ್ವೆಂಚರಿಸಮ್ ಲೀಡ್ಸ್ ನೋವೇರ್ ಆ್ಯಂಡ್ ದ ಕ್ವಾಕ್ ಟ್ರೀಟ್ಮೆಂಟ್ ಆಫ್ ಡೀಪ್ ಸೀಟೆಡ್ ಡಿಸೀಸಸ್ ಡು ನಾಟ್ yield results. ಇಷ್ಟಾದರೂ ಕೂಡ ಯಾವುದೇ ಒಂದು ಶಾರ್ಟ್ಕಟ್ಗೆ ಮೊರೆ ಹೋಗಿ, ಓಕೆ, ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರುವಂಗೆ ಇರಲಿಲ್ಲ. ಇದಕ್ಕೇನೋ ಒಂದು ಶಕ್ತಿ ಬೇಕಾಗಿತ್ತು. ನಮ್ಮ ದೇಶವನ್ನು ಈ ಒಂದು ಬಡತನದ ಕೂಪದಿಂದ, ಈ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರ ತೆಗೆಯುವಂಥ ಒಂದು ಶಕ್ತಿ ಬೇಕಾಗಿತ್ತು. ಆ ಶಕ್ತಿ ಹೇಗಿತ್ತು ಅನ್ನೋದು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ರಿ. ಓಕೆ, ಆ್ಯಂಡ್ ದೆನ್ ಗಾಂಧಿ ಕೇಮ್. ಸಿ ಹಿಯರ್ ಗಾಂಧಿ ಕಮ್ಸ್, ಇಲ್ಲಿ ಗಾಂಧಿ ಬರ್ತಾರೆ. Okay, and then Gandhi came. He was like a powerful current of fresh air that made us stretch ourselves and take deep breaths, like a beam of light that pierced the darkness and removed the scales from our eyes, like a whirlwind that upset many things, but most of all the working of people's minds. So ಈಗ ಗಾಂಧಿ ಬಂದಮೇಲೆ ಒಂದು ಫ್ರೆಶ್ ಏರ್ ಬಂದಂಗೆ ಆಗ್ತದಲ್ಲಿ, ಒಂದು ಹೊಸ ಅಲೆ ಬಂದಂಗೆ ಆಗ್ತದೆ. ಓಕೆ, ಹೊಸ ಅಲೆ ಬಂದು ನವ ಚೈತನ್ಯ ಮೂಡ್ತದೆ, ಒಂದು ಬೆಳಕು ಬಂದು ಇಡೀ ಕತ್ತಲೆಯನ್ನು ಹೋಗಲಾಡಿಸುವಂಗೆ ಆಗ್ತದಲ್ಲಿ. ಓಕೆ, ಒಂದು ಆಶಾಕಿರಣವಾಗಿ ಗಾಂಧಿ ಬರ್ತಾರೆ ಅಂತ ಹೇಳೋ ಉದ್ದೇಶ ಇಲ್ಲಿ. ಓಕೆ, ದೆನ್ ಹಿ ಡಿಡ್ ನಾಟ್ ಡಿಸೆಂಡ್ ಫ್ರಮ್ ದ ಟಾಪ್, ಹಿ ಸೀಮ್ ಟು ಇಮರ್ಜ್ ಫ್ರಮ್ ದ ಮಿಲಿಯನ್ಸ್ ಆಫ್ ಇಂಡಿಯಾ. ಸೊ ಅವ್ರು ಮೇಲಿಂದ ಬಂದವರು ಆಗಿರಲಿಲ್ಲ. ಓಕೆ, ಏನೋ ಆಕಾಶದಿಂದ ಅವರು ಕೆಳ ಬಿದ್ದವರು ಆಗಿರಲಿಲ್ಲ. ಈ ಭೂಮಿ ಮೇಲೆ ಅವರು ಸಾಮಾನ್ಯ ಜನರಾಗಿ ಬಂದವರು, ಅವರು ಈ ಸಾಮಾನ್ಯ ಜನರಲ್ಲಿ ಒಬ್ಬರಾಗಿ ಬಂದವರು. ಓಕೆ, ಈ ಸೀಮ್ ಟು ಇಮರ್ಜ್ ಫ್ರಮ್ ದ ಮಿಲಿಯನ್ಸ್ ಆಫ್ ಇಂಡಿಯಾ. ನಮ್ಮ ದೇಶದ ಇದು ಏನು ಮಿಲಿಯನ್ಸ್ ಗಟ್ಟಲೆ ಪಾಪ್ಯುಲೇಷನ್ ಅದಲ್ಲ, ಆ ಪಾಪ್ಯುಲೇಷನಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ದೆನ್ ಸ್ಪೀಕಿಂಗ್ ದೇರ್ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಸೆಸೆಂಟ್ಲಿ ಡ್ರಾಯಿಂಗ್ ಅಟೆನ್ಷನ್ ಟು ದೆಮ್ ಆ್ಯಂಡ್ ದೇರ್ ಅಪಾಲಿಂಗ್ ಕಂಡೀಷನ್. ಸೊ ಅವರು ನಮ್ಮ ದೇಶದ ಜನರ ಒಂದು ಭಾಷೆಯನ್ನು ಮಾತಾಡೋರಾಗಿದ್ದರು, ಅವರ ಒಂದು ನೋವನ್ನು ತಿಳ್ಕೊಳ್ಳೋರಾಗಿದ್ದರು. ಓಕೆ, ದೆನ್ get off the backs of these peasants and workers, he told us, all you who live by their exploitations. ಓಕೆ, ಏನು ಹೇಳ್ತಾರಪ್ಪ ಅಂತಂದರೆ, ಯಾರ್ಯಾರು ಈ ರೈತಾಪಿ ವರ್ಗದವರ ಮೇಲೆ ಅತ್ಯಾಚಾರ ಅನಾಚಾರ ಎಸಗಿ, ಓಕೆ, ಈ ವರ್ಕರ್ಸ್ಗಳ ಮೇಲೆ ಅತ್ಯಾಚಾರ ಮತ್ತು ಅನಾಚಾರವನ್ನು ಎಸಗಿ ಅವರ ಒಂದು ದುಡಿಮೆಯ ಫಲವನ್ನು ತಿಂತಿರಲ್ಲ, ಇವತ್ತಿಗೆ ಅದು ಕೊನೆಗೊಳ್ಳಲಿ ಅಂಥೇಳಿ ಒಂದು ಕರೆ ಕೊಡ್ತಾರೆ. ಗೆಟ್ ರಿಡ್ ಆಫ್ ದ ಸಿಸ್ಟಮ್ ದಟ್ ಪ್ರೊಡ್ಯೂಸಸ್ ದಿಸ್ ಪಾವರ್ಟಿ ಆ್ಯಂಡ್ ಮಿಸರಿ.
ಪಾವರ್ಟಿ ಆ್ಯಂಡ್ ಮಿಸರಿ. ಓಕೆ, ಇಂಥ ಒಂದು ಸಿಸ್ಟಮ್, ಈ ಒಂದು ಬಡತನ ಮತ್ತು ಈ ಒಂದು ದುಃಖವನ್ನು ಪ್ರೊಡ್ಯೂಸ್ ಮಾಡುವಂಥ ಏನೊಂದು ಸಿಸ್ಟಮ್ ಅದಲ್ಲ, ಒಂದು ಉತ್ಪಾದನೆ ಮಾಡುವಂಥ ಒಂದು ಸಿಸ್ಟಮ್ ಅದಲ್ಲ, ಇದನ್ನು ಇಲ್ಲೇ ಕೊನೆಗಾಣಿಸಿ ಅಂತ ಹೇಳ್ತಾರೆ. ಪೊಲಿಟಿಕಲ್ ಫ್ರೀಡಮ್ ಟುಕ್ ನ್ಯೂ ಶೇಪ್ ದೆನ್ ಆ್ಯಂಡ್ ಅಕ್ವೈರ್ಡ್ ನ್ಯೂ ಕಂಟೆಂಟ್. ಸೊ ಹೀಗಿದ್ದಾಗ ಗಾಂಧಿಯ ಈ ಒಂದು ಕರೆ, ಗಾಂಧಿಯ ಈ ಒಂದು ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ, ಗಾಂಧಿಯ ಒಂದು ಈ ಒಂದು ಕರಿಸ್ಮಾವನ್ನು, ಈ ಒಂದು ವ್ಯಕ್ತಿತ್ವವನ್ನು, ಅವರ ಕೊಟ್ಟಂಥ ಹೊಸ ಕರೆಗಳಿಂದ ಏನಾಗ್ತದೆ, ಭಾರತದಲ್ಲಿ ನವಚೈತನ್ಯ ಮೂಡ್ತದೆ. ಓಕೆ, ಇನ್ನು ಹೊಸ ರಾಜಕೀಯ ರಂಗದಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಅಲೆ ಬಂದಂಗೆ ಆಗ್ತದೆ. ಮಚ್ ದ್ಯಾಟ್ ಹಿ ಸೆಡ್ ವಿ ಓನ್ಲಿ ಪಾರ್ಷಿಯಲಿ ಎಕ್ಸೆಪ್ಟೆಡ್ ಆರ್ ಸಮಟೈಮ್ಸ್ ಡಿಡ್ ನಾಟ್ ಎಕ್ಸೆಪ್ಟ್ ಅಟ್ ಆಲ್. ಒಂದೊಂದು ಸಲ ಗಾಂಧಿ ಹೇಳಿದ್ದು ಎಲ್ಲವನ್ನೂ ಇವ್ರು ಒಪ್ತಿರಲಿಲ್ಲ, ಎಲ್ಲವನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆಲ್ ದಿಸ್ ವಾಸ್ ಸೆಕೆಂಡ್ರಿ. ಓಕೆ, ಇದೆಲ್ಲ ಸೆಕೆಂಡ್ರಿ ಆಗಿತ್ತು. ಇದೊಂದು ಉದ್ಯೋಗದಲ್ಲಿ ಒಂದು ಉದ್ವೇಗದಲ್ಲಿ ಒಂದು ಪ್ರಚೋದನಕಾರಿಯಾಗಿ ಬಂದಿದ್ರು ಕೂಡ ಇಲ್ಲೇನಾಗಿತ್ತು, ಒಂದೊಂದು ಸಲ ಒಪ್ಪಲಿಕ್ಕಿಲ್ಲ. ಬಟ್ ವಾಟ್ ಹ್ಯಾಪನ್, ದ ಎಸೆನ್ಸ್ ಆಫ್ ಹಿಸ್ ಟೀಚಿಂಗ್ ವಾಸ್ ಫಿಯರ್ಲೆಸ್ನೆಸ್ ಆ್ಯಂಡ್ ಟ್ರುತ್. ಸೊ ಗಾಂಧಿಯ ಟೀಚಿಂಗ್ನಲ್ಲಿ ಏನಿತ್ತಪ್ಪ, ಗಾಂಧಿಯವರು ಒಂದು ಕೊಟ್ಟಂಥ ಕರೆಯಲ್ಲಿ ಅವರು ನೀಡಿದಂಥ ಒಂದು ಟೀಚಿಂಗ್ನಲ್ಲಿ ಏನಿತ್ತಪ್ಪ ಅಂತಂದರೆ ಫಿಯರ್ಲೆಸ್ನೆಸ್ ಆ್ಯಂಡ್ ಟ್ರುತ್, ಸತ್ಯ ಮತ್ತು ನಿರ್ಭಯತೆ. ಯಾರಿಗೂ ಹೆದರುವಂಥ ಒಂದು ಸಿಚುವೇಶನ್ ಇರಲಿಲ್ಲ. ಓಕೆ, ಯಾರಿಗೂ ಭಯಪಡುವಂಥ ಒಂದು ಸಿಚುವೇಶನ್ ಇರಲಿಲ್ಲ. ಆ್ಯಂಡ್ ಆ್ಯಕ್ಷನ್ ಅಲೈಡ್ ಟು ದಿಸ್. ಇದರ ಜೊತೆ ಈ ಸತ್ಯ ಮತ್ತು ನಿರ್ಭಯತೆ ಜೊತೆ ಏನಪ್ಪ ಅಂದರೆ ಆ್ಯಕ್ಷನ್, ಕ್ರಿಯಾಶೀಲತೆ ಬಂತು, ಕ್ರಿಯೆ ಬಂತು. ಓಕೆ, ಮಾಡುವ ಕೆಲಸ ಶುರುವಾಯಿತು. ಇನ್ನು ಮೇಲೆ ಸುಮ್ಮನೆ ಕುಂತು ಕೈ ಕಟ್ಕೊಂಡು ಏನಪ್ಪ ಯಾರಾದರೂ ನಮ್ಮನ್ನು ಈ ಬಡತನದ ಕೂಪದಿಂದ ಹೊರಗೆ ತೆಗಿಬೇಕು ಅಂತ ವಿಚಾರ ಮಾಡುವಂಥದ್ದಲ್ಲ. ಈಗ ನಿಜವಾಗ್ಲೂ ಕಾರ್ಯರೂಪಕ್ಕೆ ಏನಾದರೂ ಒಂದು ಹೊಸ ಒಂದು ವಿಷಯವನ್ನು ತರುವುದಾಗಿತ್ತು. ಓಕೆ, ಆ್ಯಂಡ್ ದೆನ್ ಆಲ್ವೇಸ್ ಕೀಪಿಂಗ್ ದ ವೆಲ್ಫೇರ್ ಆಫ್ ದಿ ಮಾಸಸ್ ಇನ್ ವ್ಯೂ. ಅಂದರೆ ಜನರ ಒಂದು ಒಳಿತನ್ನು ಗಮನದಲ್ಲಿಟ್ಕೊಂಡು ಇನ್ನು ಮೇಲೆ ಕೆಲಸ ಮಾಡುವಂಥ ಒಂದು ಹೊಸ ಆಯಾಮ ಸೃಷ್ಟಿಯಾಯಿತು, ಹೊಸ ಒಂದು ಸೆಲೆ ಬಂತು. Then the greatest gift for an individual or a nation, so we had been told in our ancient books, was abhaya, not merely bodily courage but the absence of fear from the mind. ನೋಡ್ರಿ ಇಲ್ಲೇನು ಹೇಳ್ತಾನಪ್ಪ ಅಂತಂದ್ರೆ, ದ ಗ್ರೇಟೆಸ್ಟ್ ಗಿಫ್ಟ್ ಫಾರ್ ಎನ್ ಇಂಡಿವಿಜುವಲ್ ಆರ್ ಎ ನೇಷನ್, ಒಂದು ದೇಶಕ್ಕೆ ಹಾಗೂ ಒಬ್ಬ ವ್ಯಕ್ತಿಗೆ ಏನಾದರೂ ಗ್ರೇಟೆಸ್ಟ್ ಗಿಫ್ಟ್ ಇತ್ತು, ಗ್ರೇಟೆಸ್ಟ್ ಗಿಫ್ಟ್ ಅನ್ನೋದು ಯಾವುದಾದ್ರೂ ಒಂದು ಐತಪ್ಪ ಅಂತಂದ್ರೆ ಅದು ಏನು, ಅದು ಅಭಯ. ಓಕೆ, ನಮ್ಮ ಪ್ರಾಚೀನ ಪುಸ್ತಕಗಳಲ್ಲಿ ಹೇಳಿದಂತೆ ಅದು ಅಭಯ ಇರಬೇಕು. ಆಮೇಲೆ ಯಾರಿಗೂ ಹೆದರುವಂಥ ಒಂದು ಜಾಯಮಾನ ಇರಬಾರ್ದು. ಕೇವಲ ಒಂದು ಬಾಡಿಲಿ ಕರೇಜ್ ಅಲ್ಲ, ಓಕೆ, ಬಾಡಿಯಿಂದ ಬಂದಂಥ ಒಂದು ಕರೇಜ್ ಅಲ್ಲ, ನಮ್ಮ ದೈಹಿಕವಾದಂಥ ಒಂದು ಶಕ್ತಿ ಅಥವಾ ಕರೇಜ್ ಅಲ್ಲ, ಬಟ್ ದಿ ಆಬ್ಸೆನ್ಸ್ ಆಫ್ ಫಿಯರ್ ಫ್ರಮ್ ದ ಮೈಂಡ್. ನಮ್ಮ ಮನಸ್ಸಿನಿಂದನೇ, ನಮ್ಮ ಚಿತ್ತದಿಂದನೇ ಭಯ ಹೊರಗೆ ಹೋಗಬೇಕು. ಆವಾಗ ಮನುಷ್ಯ ನಿಜವಾಗ್ಲೂ ಪವರ್ಫುಲ್ ಆಗ್ತಾನೆ ಅಂತ ಹೇಳ್ತಾರೆ. ಓಕೆ, ಜನಕ and Yajnavalkya had said at the dawn of our history that it was the function of the leaders of a people to make them fearless. ನೋಡ್ರಿ ಏನು ಹೇಳ್ತಾರೆ, ಜನಕ ಮತ್ತು ಯಾಜ್ಞವಲ್ಕ್ಯ ಹೇಳಿದಂತೆ ಏನಪ್ಪ ಅಂತಂದ್ರೆ, ಇಟ್ ವಾಸ್ ದ ಫಂಕ್ಷನ್ ಆಫ್ ದ ಲೀಡರ್ಸ್ ಆಫ್ ಎ ಪೀಪಲ್ ಟು ಮೇಕ್ ದಮ್ ಫಿಯರ್ಲೆಸ್. ಜನರನ್ನು ಯಾರು ನಿರ್ಭಯಗೊಳಿಸ್ಬೇಕು, ನಿರ್ಭಯತೆಯನ್ನು ಯಾರು ಮೂಡಿಸ್ಬೇಕಪ್ಪ ಅಂತಂದ್ರೆ ಜನರಲ್ಲಿ ಆ ಒಬ್ಬ ದೇಶದ ಒಬ್ಬ ಪಂಗಡದ ಯಾರೋ ಒಬ್ಬ ಲೀಡರ್ ಆಗಲಿ, ಆ ಲೀಡರ್ನ ಜವಾಬ್ದಾರಿ ಅದು ಜನರನ್ನು ಫಿಯರ್ಲೆಸ್ ಆಗಿ ಮಾಡೋದು. Okay, but the dominant impulse in India under British rule was that of fear, pervasive, oppressing, strangling fear. ನೋಡ್ರಿ, ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಿತ್ತಪ್ಪ ಅಂತಂದ್ರೆ, ಬಟ್ ದ ಡಾಮಿನೆಂಟ್ ಇಂಪಲ್ಸ್ ಸೊ ಅವಾಗ ಬ್ರಿಟಿಷರ ಕಾಲದಲ್ಲಿ ಎಂಥ ಭಯ ಇತ್ತಪ್ಪ ಅಂತಂದ್ರೆ, ಯಾವ ರೀತಿ ಭಯ ಇತ್ತಪ್ಪ ಅಂತಂದ್ರೆ, ತುಳಿಯುವಂಥ ಭಯ, ವ್ಯಾಪಕವಾದಂಥ ಭಯ. ಓಕೆ, ಭಯ ಹುಟ್ಟಿಸುವಂಥದ್ದು ವಾತಾವರಣ ಅವಾಗ ಸೃಷ್ಟಿಯಾಗಿತ್ತು. ಓಕೆ, ಇನ್ನೊಬ್ಬರನ್ನು ಕುತ್ತಿಗೆ ಹಿಸುಕಿ ಸಾಯಿಸುವಂಥ ಒಂದು ಭಯ, ಅಷ್ಟೊಂದು ಕೆಟ್ಟದಂಥ ಒಂದು ಚೋಕಿಂಗ್ ಅಟ್ಮಾಸ್ಫಿಯರಲ್ಲಿ ಇಂಡಿಯಾ ಇತ್ತು. ಫಿಯರ್ ಆಫ್ ದಿ ಆರ್ಮಿ, ದ ಪೊಲೀಸ್, ದ ವೈಡ್ ಸ್ಪ್ರೆಡ್ ಸೀಕ್ರೆಟ್ ಸರ್ವಿಸ್. ಇನ್ನೊಂದು ರೀತಿ ಭಯ ಯಾವ ಥರ ಇತ್ತಪ್ಪ ಅಂತಂದ್ರೆ, ಆರ್ಮಿಯ ಬಗ್ಗೆ ಒಂದು ಹೆದರಿಕೆ ಇತ್ತು, ಪೊಲೀಸರ ಬಗ್ಗೆ ಒಂದು ಹೆದರಿಕೆ ಇತ್ತು, ಆಮೇಲೆ ವೈಡ್ ಸ್ಪ್ರೆಡ್ ಸೀಕ್ರೆಟ್ ಸರ್ವಿಸ್. ಓಕೆ, ಬೇಹುಗಾರಿಕೆ ಪದ್ಧತಿಯಿಂದ ಒಂದು ಭಯ ಹುಟ್ಕೊಂಡಿತ್ತು ಜನರಲ್ಲಿ. ಫಿಯರ್ ಆಫ್ ದಿ ಅಫಿಷಿಯಲ್ ಕ್ಲಾಸ್, ಫಿಯರ್ ಆಫ್ ಲಾಸ್ ಮೆಂಟ್ ಟು ಸಪ್ರೆಸ್ ಆ್ಯಂಡ್ ಆಫ್ ಪ್ರಿಸನ್. ಓಕೆ, ನೌಕರಶಾಹಿ ವರ್ಗದಿಂದ ಬಂದಂಥ ಒಂದು ಹೆದರಿಕೆ, ಮತ್ತು ಫಿಯರ್ ಆಫ್ ಲಾಸ್ ಮೆಂಟ್ ಟು ಸಪ್ರೆಸ್ ಆ್ಯಂಡ್ ಆಫ್ ಪ್ರಿಸನ್. ಈಗ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲಿ ಇವರೇ ಆದಂಥ ಕೆಲವು ಜನರನ್ನು ತುಳಿಯುವಂಥದ್ದು, ಆಮೇಲೆ ಅವರನ್ನು ಸಾಯಿಸುವಂಥದ್ದು, ಅವರಿಗೆ ಭಾಳಷ್ಟು ಕೇಡನ್ನು ಮಾಡುವಂಥ ಕೆಲವು ಲಾಸನ್ನು ಬ್ರಿಟಿಷ್ ಗೌರ್ಮೆಂಟ್ ತೊಗೊಂಡು ಬಂದಿತ್ತು. ಓಕೆ, ಯಾರಾದರೂ ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರದ ಫ್ರೀಡಮ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅಂಥವ್ರನ್ನ ಜೈಲಿಗೆ ತಳ್ಳಲಾಗ್ತಿತ್ತು. ಫಿಯರ್ ಆಫ್ ದಿ ಲ್ಯಾಂಡ್ ಲಾರ್ಡ್ಸ್ ಏಜೆಂಟ್. ಓಕೆ, ಜಮೀನ್ದಾರಿ ಪದ್ಧತಿಯಿಂದ ಬಂದಂಥ ಒಂದು ಹೆದರಿಕೆ. ಓಕೆ, ಆ ಲ್ಯಾಂಡ್ ಲಾರ್ಡಿಗೊಬ್ಬ ಏಜೆಂಟ್ ಇದ್ದ, ಅವನು ರೈತರನ್ನು ಸುಲಿಗೆ ಮಾಡ್ತಾ ಇದ್ದ. ಫಿಯರ್ ಆಫ್ ದಿ ಮನಿ ಲೆಂಡರ್, ಫಿಯರ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಟಾರ್ವೇಷನ್ ವಿಚ್ ವರ್ ಆಲ್ವೇಸ್ ಆನ್ ದ ಥ್ರೆಶೋಲ್ಡ್. ಎಲ್ಲ ರೀತಿಯ ಒಂದು ಭಯ ಸೇರ್ಕೊಂಡ್ಬಿಟ್ಟಿತ್ತು. ಓಕೆ, ದೆನ್
ಹಸಿವಿನಿಂದ ಬಂದಂಥ ಭಯ, ಹಸಿವಿಗೆ ಸಂಬಂಧಪಟ್ಟಂಥ ಭಯ, ಆಮೇಲೆ ಜನರಿಗೆ ಕೆಲಸ ಇಲ್ಲಾರ್ದಂಥ ಒಂದು ಸಿಚುವೇಶನಲ್ಲಿ ಅವರು ಬದುಕ್ತಾ ಇರೋದು, ಅದೊಂದು ಥರ ಭಯ. ಬರೀ ಕೇವಲ ಭಯದ ವಾತಾವರಣ. ಇಟ್ ವಾಸ್ ಆಲ್ ಅ ಡಾರ್ಕ್, ಇಟ್ ವಾಸ್ ಟೋಟಲಿ ಅ ಡಾರ್ಕ್ ಫೇಸ್ ಆಫ್ ಇಂಡಿಯನ್ life, Indian history. Then it was against this all pervading fear that Gandhi's quiet and determined voice that had raised, "Be not afraid." Was it so simple as all that? Not quite. And yet fear builds its phantoms which are more fearsome than reality itself, and reality, when calmly analyzed and its consequences willingly accepted, loses much of its terror. ಇಂಥ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಗಾಂಧಿಯ ಶಾಂತ ಮತ್ತು ಸಮಚಿತ್ತವಾದ ಮನಸ್ಸಿಂದ ಬಂದಂಥ ಒಂದೇ ಒಂದು ನುಡಿ ಏನಪ್ಪ? ಬಿ ನಾಟ್ ಅಫ್ರೇಡ್. ಯಾರಿಗೂ ಹೆದರುವಂಗಿಲ್ಲ, ಹೆದರಬೇಡಿ, ಅಂಜಬೇಡಿ ಅನ್ನೋ ಒಂದು ಕರೆ. ಆದರೆ ಅದು ಅಷ್ಟು ಸಿಂಪಲ್ ಆಗಿತ್ತಾ? ನೋ. ಯಾಕಪ್ಪ ಅಂತಂದ್ರೆ ಆ ಭಯದ ವಾತಾವರಣದಲ್ಲಿ ಭೂತಗಳಂತೆ, ಓಕೆ, ರಿಯಾಲಿಟಿಗಿಂತನೂ ಭಾಳ ಕೆಟ್ಟದಾಗಿರುವಂತೆ ಒಂದು ರಿಯಾಲಿಟಿ ಇತ್ತು, ಇನ್ನೊಂದು ರಿಯಾಲಿಟಿ ಇತ್ತು. ಓಕೆ, ಅದು ಏನು ಮಾಡ್ತಾ ಇತ್ತಪ್ಪ ಅಂತಂದ್ರೆ ಜನರಲ್ಲಿ ಒಂದು ಆತಂಕವನ್ನು ಮೂಡಿಸಿತ್ತು. ಓಕೆ, ದೆನ್ so suddenly, as it were, that black pall of fear was lifted from the people's shoulders, not wholly of course, but to an amazing degree. And fear is close companion to falsehood, so truth follows fearlessness. The Indian people did not become much more truthful than they were, nor did they change their essential nature overnight. Nevertheless, a sea change was visible as the need for falsehood and furtive behavior lessened. It was a psychological change, almost as if some expert in psychoanalytical methods had probed deep into patients' past, found out the origins of his complexes, exposed them to his view, and thus rid him of that burden. ಸೊ ಗಾಂಧಿ ಮಾಡಿದಂಥ ಕೆಲಸ ಹೆಂಗಿತ್ತಪ್ಪ ಅಂತಂದ್ರೆ ಜನರಲ್ಲಿ ಒಂದು ಸೈಕಲಾಜಿಕಲ್ ಚೇಂಜನ್ನು ತಂದುಬಿಟ್ರು. ಅವರು ಕೊಟ್ಟಂಥ ಒಂದು ಕರೆಯಿಂದ ಜನ ಏನಾಯ್ತಪ್ಪ ಅಂತಂದ್ರೆ ರಿಯಾಲಿಟಿಯನ್ನು ಫೇಸ್ ಮಾಡುವಂಥ ಶಕ್ತಿ ಅವರಲ್ಲಿ ಬಂತು. ಹೊಡೆದ್ರೆ ಹೊಳಿಲಿ, ನಮ್ಮನ್ನು ಸಾಯಿಸಾದರೂ ಸಾಯಿಸಲಿ, ಏನು ಬೇಕಾದ ಮಾಡಲಿ, ದೇಶದ ಒಳಿತು ನಮಗೆಲ್ಲರಿಗೂ ಇಂಪಾರ್ಟೆಂಟ್. ಆಮೇಲೆ ಈ ದೇಶವನ್ನು ಬ್ರಿಟಿಷರಿಂದ ಹೇಗಾದರೂ ಮಾಡಿ ಹೊರ ತೆಗಿಬೇಕು ಅನ್ನೋದು ಒಂದೇ ಒಂದು ಪ್ರಬಲವಾದ ಇಚ್ಛೆ ಬಂತು. ಆ ಇಚ್ಛೆ ಬಂದಾಗ ನ್ಯಾಚುರಲಿ ಜನರಲ್ಲಿ ಯಾವುದೇ ರೀತಿಯಿಂದ ಅವರಲ್ಲಿ ಅಸ್ತ್ರ ಇರ್ತಿದ್ರು, ಅವರ ಮನಸ್ಸನ್ನು ಅವರು ಅಸ್ತ್ರ ಮಾಡಿಕೊಂಡು, ಓಕೆ, ಅವ್ರು ಹೇಗಿದ್ರಪ್ಪ ಅಂತಂದ್ರೆ ಎಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಹೆದರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಅವರಲ್ಲಿ ಎಂಥ ಒಂದು ಮನೋಧರ್ಮ, ಯಾವ ರೀತಿ ಮನೋಧರ್ಮ ಅವರಲ್ಲಿ ಬೆಳೆದು ಬಂತಪ್ಪ ಅಂತಂದ್ರೆ, ಹೇಗೆ ನಾವು ಬಟ್ಟೆ ನಾವು ಕಳಿಸಿ ಬಿಡ್ತೀವಲ್ಲ, ಅದೇ ರೀತಿ ಅವರು ಹೆದರಿಕೆಯನ್ನು ಕಳಿಸಿಬಿಟ್ರು. ತಮ್ಮ ಮನಸ್ಸಿನಲ್ಲಿ ಇದ್ದಂಥ ಹೆದರಿಕೆಯನ್ನು ಎಸೆದುಬಿಟ್ರು ಅವರು. ಓಕೆ, ಕೇವಲ ಅವರಲ್ಲಿ ಒಬ್ಬ ಎಕ್ಸ್ಪರ್ಟ್ ಸೈಕಲಾಜಿಕಲ್ ಯಾವ ರೀತಿ ಒಬ್ಬ ಸೈಕೋ ಅನಾಲಿಸ್ಟ್ ಯಾವ ರೀತಿ ಕೆಲಸ ಮಾಡಿ ಜನರ ಮನಸ್ಸಿನಿಂದ ಆ ಒಂದು ಭಯವನ್ನು ಅಥವಾ ಅವರ ಒಂದು ದೃಷ್ಟಿಕೋನವನ್ನು ಚೇಂಜ್ ಮಾಡ್ತಾನಲ್ಲ, ಅಂಥ ಕೆಲಸವನ್ನು ಮಾಡಿದಂಥವ್ರು ಯಾರಾಗಿದ್ರಪ್ಪ ಅಂದರೆ ಗಾಂಧಿ ಆಗಿದ್ದರು. ಆ ಒಂದು ಭಯ ಹೋಗ್ಬಿಡ್ತು, ಜನರಲ್ಲಿ ಏನೋ ಒಂದು ಬಿಹೇವಿಯರ್ ಸ್ಟಾರ್ಟ್ ಆಯಿತು. ಓಕೆ, ಏನಾದರೂ ಚೇಂಜ್ ಮಾಡುವಂಥ ಒಂದು ಬಿಹೇವಿಯರ್ ಅವರಲ್ಲಿ ಒಂದು ಟೆಂಡೆನ್ಸಿ ಬಂತು. ಈಗ ಇನ್ನು ಮುಂದೆ ಅವರೊಂದು ಮೂಲ ಗುಂಪಾಗಿ ಕೂಡುವಂಥ ಜನ ಆಗಿರಲಿಲ್ಲ. ಅವರು ಬೀದಿಗೆ ಬಂದು ಅಥವಾ ಅವರು ಈ ರೋಡಿಗೆ ಬಂದು ಅಥವಾ ಎಲ್ಲರ ಸಮ್ಮುಖದಲ್ಲಿ ಬಂದು ಒಂದು ಹೋರಾಟ ಮಾಡುವಂಥ ಮನಸ್ಥಿತಿ ಅವರಲ್ಲಿ ಬೆಳೀತು. There was that psychological reaction also, a feeling of shame at our long submission to an alien rule that had degraded and humiliated us, and a desire to submit no longer, whatever the consequences might be. ಅಂದರೆ ಜನರಲ್ಲಿ ಏನು ಗೊತ್ತಪ್ಪ ಅಂದ್ರೆ ಒಂದು ಸೈಕಲಾಜಿಕಲ್ ರಿಯಾಕ್ಷನ್ ಹೆಂಗಿತ್ತು? ಅ ಫೀಲಿಂಗ್ ಆಫ್ ಶೇಮ್ ಅಟ್ ಅವರ್ ಲಾಂಗ್ ಸಬ್ಮಿಷನ್ ಟು ಅನ್ ಏಲಿಯನ್ ರೂಲ್ ದಟ್ ಹ್ಯಾಡ್ ಡಿಗ್ರೇಡೆಡ್ ಹಿಮ್ ಆ್ಯಂಡ್ ಹ್ಯೂಮಿಲಿಯೇಟೆಡ್ ಅಸ್. ಏನಪ್ಪ, ನಾವು ಇನ್ನೊಬ್ಬರಿಗೆ ಏನಾಗ್ಬಿಟ್ಟಿವಪ್ಪ ಅಂದರೆ ವಿಧೇಯರಾಗ್ಬಿಟ್ಟಿವಲ್ಲ, ಇನ್ನೊಬ್ಬರ ಒಂದು ಆಳ್ವಿಕೆಯಲ್ಲಿ ನಾವು ಕೆಲಸ ಮಾಡುವಂಗಾಯ್ತಲ್ಲ, ನಮ್ಮತನವನ್ನು ನಾವು ಕಳ್ಕೊಂಡಿವಲ್ಲ. ಓಕೆ, ನಮ್ಮ ಭಾರತೀಯತೆ ನಶಿಸಿ ಹೋಯ್ತಲ್ಲ. ನಾವು ಹೇಗೆ ಇದರಿಂದ ಹೊರಗೆ ಬರಬೇಕು ಅನ್ನೋದು ಜನರಲ್ಲಿ ಆ ಒಂದು ಹ್ಯೂಮಿಲಿಯೇಷನ್, ಅದು ಶೇಮ್ ಫೀಲಿಂಗ್ ಅವರಲ್ಲಿ ಬಂತು. ಇಷ್ಟು ಒಂದು ಕೆಟ್ಟ ಒಂದು ಅಸಹ್ಯಕರವಾದಂಥ ಜೀವನ, ಆಮೇಲೆ ಇಷ್ಟೊಂದು ಲಜ್ಜೆಗೆಡಿಸುವಂಥ ಒಂದು ಜೀವನವನ್ನು ನಾವು ಕಳಿಬಾರ್ದು. ನಮ್ಮಲ್ಲಿ ಒಂದು ಹೆಮ್ಮೆ ಇರಬೇಕು, ನಮ್ಮಲ್ಲಿ ಆ ಪ್ರೈಡ್ ಇರಬೇಕು. ಓಕೆ, ಆ ಒಂದು ಕೆಟ್ಟ ಮನಸ್ಥಿತಿಯಿಂದ ನಾವು ಹೊರಬರೋಣ ಅಂಥೇಳಿ ಜನ ಏನು ಮಾಡ್ತಾಯಿದ್ರು, ಈಗ ಧೈರ್ಯವಂತರಾದರೂ ಕಾರ್ಯಶೀಲರಾಗಿ ಕೆಲಸ ಮಾಡ್ತಾಯಿದ್ದಾರೆ. We did not grow much more truthful perhaps than we had been previously, but Gandhi was always there as a symbol of uncompromising truth to pull us up and shame us into truth. ಓಕೆ, ಗಾಂಧಿಯಲ್ಲಿ ಎಂಥ ಒಂದು ಮನೋಧರ್ಮ ಇತ್ತಪ್ಪ ಅಂತಂದ್ರೆ ನಮಗೆ ಸತ್ಯವನ್ನು ತೋರಿಸುವಂಥ ಶಕ್ತಿ ಅವರಲ್ಲಿತ್ತು. ಓಕೆ, ಆ ಶಕ್ತಿಯನ್ನು ತೋರಿಸಿ ನೀವು ಮಾಡುವಂಥ ಈ ಲಜ್ಜೆಗೆಟ್ಟ ಕೆಲಸ ಏನದಲ್ಲ, ಹೆದರಿ ಕೂಡುವಂಥ ಏನು ಕೆಲಸ ಅದಲ್ಲ, ಅದರಿಂದ ಹೊರಗೆ ಬರಬೇಕು. ಆಮೇಲೆ ನಾವು ಹೇಗಾದರೂ ಮಾಡಿ ನಮ್ಮ ದೇಶವನ್ನು ಫ್ರೀ ಮಾಡಬೇಕು,
ಈ ಒಂದು ಬಡತನದಿಂದ ಯಾರು ನಮ್ಮನ್ನು ಈ ಬಡತನದಲ್ಲಿ ನೂಕಿದಾರಲ್ಲ, ನಮ್ಮ ದೇಶದ ಸಂಪತ್ತನ್ನು ದೋಚಿ ನಮ್ಮನ್ನು ಯಾವ ರೀತಿ ಈ ಬಡವರನ್ನಾಗಿ ಮಾಡಿದಾರಲ್ಲ, ಅಂಥವ್ರನ್ನು ಹೊಡೆದೋಡಿಸುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ಆ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದು ನಮ್ಮ ದೇಶವನ್ನು ಬಳಸಬೇಕು, ರಿಯಾಲಿಟೀಸಲ್ಲಿ ನೋಡಿ ಸ್ವಲ್ಪ ನಾಚಬೇಕು ನೀವು ಅಂತೇಳಿ ತೋರಿಸುವಂಥ ಮನೋಧರ್ಮ ಗಾಂಧಿಯಲ್ಲಿ ಇತ್ತು. ವಾಟ್ ಈಸ್ ಟ್ರುತ್? ಐ ಡು ನಾಟ್ ನೋ ಫಾರ್ ಸರ್ಟನ್ ಆ್ಯಂಡ್ ಪರ್ಹ್ಯಾಪ್ಸ್ ಅವರ್ ಟ್ರುತ್ಸ್ ಆರ್ ರಿಲೇಟಿವ್ ಆ್ಯಂಡ್ ಅಬ್ಸಲ್ಯೂಟ್ ಟ್ರುತ್ ಇಸ್ ಬಿಯಾಂಡ್ ಅಸ್. ಸತ್ಯ ಅಂದ್ರೇನು ಅಂತ ಕೇಳ್ತಾರೆ ನೆಹರು. ಓಕೆ, ಸತ್ಯ ಅಂದ್ರೆ ಏನು? ಐ ಡು ನಾಟ್ ನೋ ಫಾರ್ ಸರ್ಟನ್. ಸತ್ಯ ಅಂದ್ರೆ ಏನು ಗೊತ್ತಿಲ್ಲ, ಬಟ್ ಪರ್ಹ್ಯಾಪ್ಸ್ ಅವರ್ ಟ್ರುತ್ಸ್ ಆರ್, ನಮ್ಮ ಸತ್ಯಗಳು ಹೆಂಗದವಪ್ಪ ಅಂದ್ರೆ ರಿಲೇಟಿವ್ನು ಅದ ಮತ್ತು ಅಬ್ಸಲ್ಯೂಟ್ ಅದ. ಓಕೆ, ಅಬ್ಸಲ್ಯೂಟ್ ಟ್ರುತ್ ಮತ್ತು ರಿಲೇಟಿವ್ ಟ್ರುತ್ ಅದ. ಓಕೆ, ಅವರ್ ಟ್ರುತ್ಸ್ ಆರ್ ರಿಲೇಟಿವ್. ನಮ್ಮ ಟ್ರುತ್ ಹೆಂಗದಪ್ಪ ಅಂತಂದ್ರೆ ನಾವು ಕಂಡಂಥ ಸತ್ಯ ರಿಲೇಟಿವ್ ಅದ, ಆದ್ರೆ ಆ್ಯಂಡ್ ಅಬ್ಸಲ್ಯೂಟ್ ಟ್ರುತ್ ಈಸ್ ಬಿಯಾಂಡ್ ಅಸ್. ಓಕೆ, ಏನು ಅಬ್ಸಲ್ಯೂಟ್ ಟ್ರುತ್ ಅದಲ್ಲ, ಒಂದು ನಿಜವಾದ ಸತ್ಯ ಏನದಲ್ಲ, ಯಾವುದು ಸತ್ಯವಂತ ನಾವು ಇನ್ನೂ ಯಾವುದು ಒಂದು ನಿರ್ದಿಷ್ಟವಾದಂಥ ಒಂದು ಸತ್ಯವನ್ನು ನಾವು ಕಂಡಿಲ್ಲಲ್ಲ, ಅದು ಇಟ್ ಈಸ್ ಬಿಯಾಂಡ್ ಅಸ್. ಓಕೆ, ಇಟ್ ಈಸ್ ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಡಿಫ್ರೆಂಟ್ ಪರ್ಸನ್ಸ್ ಮೇ and do take different views of truth, and each individual is powerfully influenced by his own background, training and impulses. Okay, different persons may and do take different views of truth. ಸತ್ಯವನ್ನು ನೋಡಿ ಅಥವಾ ಸತ್ಯದ ಬಗ್ಗೆ ಭಾಳಷ್ಟು ಜನರಿಗೆ ಹಲವಾರು ಪ್ರಕಾರವಾದಂಥ ಡೆಫಿನೇಷನ್ಸ್ ಅವರಲ್ಲಿ ಇರ್ಬೋದು, ಅವರಿಗೆ ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ ಇರ್ಬೋದು. ಆ್ಯಂಡ್ ಈಚ್ ಇಂಡಿವಿಜುವಲ್ ಈಸ್ ಪವರ್ಫುಲಿ ಇನ್ಫ್ಲೂಯೆನ್ಸ್ಡ್ ಬೈ ಹಿಸ್ ಓನ್ ಬ್ಯಾಕ್ಗ್ರೌಂಡ್. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬ್ಯಾಕ್ಗ್ರೌಂಡಿಂದನೇ, ತನ್ನ ಒಂದು ಭೂತಕಾಲದಿಂದ ಅಥವಾ ತನ್ನ ಒಂದು ಗತವೈಭವದ ಒಂದು ಜೀವನದಿಂದ ಅವನು ಏನಾದರೂ ಒಂದು ಹೊಸ ಒಂದು ಪವರ್ಫುಲ್ ಇನ್ಫ್ಲೂಯೆನ್ಸನ್ನು ಪಡಿಬೋದು. ಓಕೆ, ಸೊ ಆಲ್ಸೋ ಇಸ್ ಗಾಂಧಿ. ಸೊ ಗಾಂಧಿ ಕೂಡ ಅದೇ ರೀತಿ ವ್ಯಕ್ತಿಯಾಗಿದ್ದರು. ಅವರಿಗೆ ತಮ್ಮ ಜೀವನದಲ್ಲಿ ನಡೆದಂಥ ಒಂದು ಘಟನೆ, ಆ ಘಟನೆಯಿಂದ ಬಹಳಷ್ಟು ಒಂದು ಶಕ್ತಿ ಬಂದುಬಿಟ್ಟಿತ್ತು. ಬಟ್ ಟ್ರುತ್ ಈಸ್ ಅಟ್ ಲೀಸ್ಟ್ ಫಾರ್ ಅನ್ ಇಂಡಿವಿಜುವಲ್ ವಾಟ್ ಹಿ ಹಿಮ್ಸೆಲ್ಫ್ ಫೀಲ್ಸ್ ಆ್ಯಂಡ್ ನೋಸ್ ಟು ಬಿ ಟ್ರೂ. ಅಕಾರ್ಡಿಂಗ್ ಟು ದಿಸ್ ಡೆಫಿನೇಷನ್ ಐ ಡು ನಾಟ್ ನೋ ಆಫ್ ಎನಿ ಪರ್ಸನ್ ಹೋಲ್ಡ್ಸ್ ದ ಟ್ರುತ್ ಆ್ಯಸ್ ಗಾಂಧಿ ಡಸ್. ಓಕೆ, ಸೊ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಗಾಂಧಿ ಯಾವ ರೀತಿ ಸತ್ಯಕ್ಕೆ ಅಂಟ್ಕೊಂಡಿರ್ತಾರಲ್ಲ, ಯಾವ ರೀತಿ ಸತ್ಯವನ್ನು ಹಿಡಿದುಕೊಂಡಿರ್ತಾರಲ್ಲ, ಆ ರೀತಿ ಇನ್ನೊಬ್ಬ ವ್ಯಕ್ತಿ ಅಂಥ ಒಂದು ಕ್ಷಮತೆ ಇನ್ನೊಬ್ಬರಲ್ಲಿ ಇರಲಿಕ್ಕಿಲ್ಲ ಅಂತ ನೆಹರು ಹೇಳ್ತಾರೆ. ದಟ್ ಈಸ್ ಅ ಡೇಂಜರಸ್ ಕ್ವಾಲಿಟಿ ಇನ್ ಎ ಪೊಲಿಟಿಷಿಯನ್, ಫಾರ್ ಹಿ ಸ್ಪೀಕ್ಸ್ ಔಟ್ ಹಿಸ್ ಮೈಂಡ್ ಆ್ಯಂಡ್ ಈವನ್ ಲೆಟ್ಸ್ ಅ ಪಬ್ಲಿಕ್ ಸಿ ಇಟ್ಸ್ ಚೇಂಜಿಂಗ್ ಫೇಸಸ್. ಈ ಒಂದು ಸತ್ಯವನ್ನು ನೋಡಿ, ಓಕೆ, ತನ್ನ ನಿರ್ಭಯತೆಯಿಂದ, ಓಕೆ, ನಿರ್ಭಯೆಯಾಗಿ ಅವರು ಏನು ಮಾತಾಡ್ತಾರಲ್ಲ, ಯಾರಿಗೂ ಹೆದರ್ಲಾರ್ದಂಥ ಒಂದು ಮನೋಧರ್ಮ ಏನದಲ್ಲ, ಆ ಹೆದರ್ಲಾರ್ದಂಗೆ ಮಾತನಾಡುವಂಥ ಒಂದು ಕ್ಷಮತೆ ಏನದಲ್ಲ, ಅದು ಎಲ್ಲರಲ್ಲೂ ಬರಲಿಕ್ಕಿಲ್ಲ. ಆಮೇಲೆ ಆ ರೀತಿ ಮಾತಾಡಿ, ಆ ರೀತಿ ಒಂದು ಚೈತನ್ಯವನ್ನು ಇವರು ಮೂಡಿಸಿ ಜನರಿಗೆ ಸತ್ಯವನ್ನು ನೋಡುವ ಹಂಗೆ ಮಾಡಿ ಅದರ ಬೇರೆ ಬೇರೆ ಆಯಾಮಗಳನ್ನು ತಿಳ್ಕೊಳ್ಳೋವಂಥ ಮಾಡುವಂಥ ಕೆಪಾಸಿಟಿ ಒಬ್ಬ ರಾಜಕಾರಣಿಗಳಿದ್ದರೂ ಕೂಡ, ಅದು ಡೇಂಜರಸ್ ಕ್ವಾಲಿಟಿ ಇದ್ದರೂ ಕೂಡ ಅಂಥ ಒಂದು ಕ್ವಾಲಿಟಿ ಗಾಂಧಿಯಲ್ಲಿತ್ತು. ಓಕೆ, ಈಗ ನಮ್ಮ ದೇಶದಲ್ಲಿ ಹೇಳ್ಬೇಕಪ್ಪ, ಎಷ್ಟೋ ಜನರಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಸಲ ಸತ್ಯಕ್ಕೆ ಹೋರಾಡಿದವರು, ಓಕೆ, ನ್ಯಾಯಕ್ಕಾಗಿ ಹೋರಾಡಿದವರು ಸಾವನ್ನಪ್ಪಿದ್ದಾರೆ. ಓಕೆ, ಎಷ್ಟೋ ಜನ ಆದರೂ ಕೂಡ ಜನ ಅವರ ವಿಚಾರಗಳನ್ನು ಪಾಲಿಸಿ ಹೊಸತನಕ್ಕಾಗಿ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಗಾಂಧಿ in the last paragraph, Nehru says thus: Gandhi influenced millions of people in India in varying degrees. Some changed the whole texture of their lives, others were only partly affected or the effect wore off, and yet not quite, for some part of it could not be wholly shaken off. ಓಕೆ, ಎಲ್ಲ ಗಾಂಧಿ ಭಾಳಷ್ಟು ನಮ್ಮ ದೇಶದಲ್ಲಿದ್ದಂಥ ಲಕ್ಷಾಂತರ ಜನರ ಮೇಲೆ ಅವರು ತಮ್ಮ ಒಂದು ಛಾಯೆಯನ್ನು ಮೂಡಿಸಿದ್ರು. ಅವರು ತಮ್ಮ ಇನ್ಫ್ಲೂಯೆನ್ಸನ್ನು ಅವರು ಜನರ ಮೇಲೆ ಆಗೋ ಹಂಗೆ ಮಾಡಿದರು. ಓಕೆ, ಸೊ ಜನ ಅವರಿಂದ ಭಾಳಷ್ಟು ವಿಷಯಗಳನ್ನು ಕಲಿತು ತಮ್ಮ ಜೀವನದ ಶೈಲಿಯನ್ನೇ, ತಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಕೊಂಡ್ರು. ಡಿಫ್ರೆಂಟ್ ಪೀಪಲ್ ರಿಯಾಕ್ಟೆಡ್ ಡಿಫ್ರೆಂಟ್ಲಿ ಆ್ಯಂಡ್ ಈಚ್ ವಿಲ್ ಗಿವ್ ಹಿಸ್ ಓನ್ ಆನ್ಸರ್ ಟು ದಿಸ್ ಕ್ವಶನ್. ಓಕೆ, ಭಾಳಷ್ಟು ಜನ ಡಿಫ್ರೆಂಟ್ ಪೀಪಲ್ ರಿಯಾಕ್ಟೆಡ್ ಡಿಫ್ರೆಂಟ್ಲಿ. ಭಾಳಷ್ಟು ಜನ, ಹಲವಾರು ಜನ ಆ ಒಂದು ಗಾಂಧಿಯ ಒಂದು ಟೀಚಿಂಗಿಗೆ, ಗಾಂಧಿಯ ಒಂದು ನಿರ್ದೇಶನಕ್ಕೆ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡಿದರೂ ಕೂಡ, ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡಿ ಹೊಸ ಉತ್ತರಗಳನ್ನು ಅವರು ಕಂಡುಕೊಂಡ್ರು. ಸಮ್ ವೈಟ್ ವೆಲ್ ಸೇ ಆಲ್ಮೋಸ್ಟ್ ಇನ್ ದ ವರ್ಡ್ಸ್ ಆಫ್ ಆದರೆ ಭಾಳಷ್ಟು ಜನ ಇಲ್ಲಿ ಒಂದು ಸತ್ಯವನ್ನು ಹೇಗೆ ಕಂಡ್ಕೋಬಹುದು ಅಂತಂದ್ರೆ, ಆಲ್ಸಿಬೈಡ್ಸ್ ಹೇಳಿದಂತೆ. ಆಲ್ಸಿಬೈಡ್ಸ್ ಅಂತ ಹೇಳಿ ಒಬ್ಬ ಗ್ರೀಕ್ ರಾಜಕೀಯ ಮುತ್ಸದ್ದಿ. ಓಕೆ, ಸಾಕ್ರೆಟಿಸ್ನ ಕಾಲದಲ್ಲಿ ಮತ್ತು ಪ್ಲೇಟೋನ ಕಾಲದಲ್ಲಿ ಇದ್ದಂಥ ಒಬ್ಬ ರಾಜಕೀಯ ವಿಜ್ಞಾನಿ ಅಥವಾ ಈ ಒಬ್ಬ ರಾಜಕೀಯ ಮುತ್ಸದ್ದಿ ಹೇಳಿದಂಥ ಮಾತುಗಳಿಂದ ಆ ಸತ್ಯವನ್ನು ನಾವು ಕಾಣಬಹುದಾಗಿತ್ತು. ಎಂಥ ಸತ್ಯ ಕಾಣಬಹುದಾಗಿತ್ತು? ಗಾಂಧಿಯ ವ್ಯಕ್ತಿತ್ವದಿಂದ ಜನ ಪಡೆದಂಥ ಸ್ಫೂರ್ತಿ ಮತ್ತು ಗಾಂಧಿಯ ವ್ಯಕ್ತಿತ್ವದಿಂದ ಜನ ಪಡೆದಂಥ ಒಂದು ಧೈರ್ಯ, ಇದರಿಂದ ಅವರ ಕಣ್ಣು ಮುಂದೆ ಒಂದು ಸತ್ಯ ಹೇಗಿತ್ತು ಅಂತಂದರೆ ನೋಡ್ರಿ, ಬಿಸೈಡ್ಸ್ ವೆನ್ ವಿ ಲಿಸನ್ ಟು ಎನಿವನ್ ಎಲ್ಸ್ ಟಾಕಿಂಗ್, ಹವೆವರ್ ಎಲೋಕ್ವೆಂಟ್ ಹಿ ಈಸ್, ವಿ ಡೋಂಟ್ ರಿಯಲಿ ಕೇರ್ ಅ ಡ್ಯಾಮ್ ವಾಟ್ ಹಿ ಸೇಸ್.
but when we listen to you or to someone else repeating what you have said, even if he puts it ever so badly, and never mind whether the person who is listening is man, woman, or child, we are absolutely staggered and bewitched. And speaking for myself, gentlemen, if I wasn't afraid you would tell me I was completely bottled, I would swear on oath what an extraordinary effect his words have had on me, and still do if it comes to that. For the moment I hear him speak, I am smitten by a kind of sacred rage, worse than any corribund, and my heart jumps into my mouth, and the tears start into my eyes. Oh, and not only me, but lots of other men. ಸೊ ಇಲ್ಲಿ ಈ ರೀತಿ ಆಲ್ಸಿಬಾಯ್ಟ್ಸ್ ತನ್ನ ಡೈಲಾಗ್ಸ್ಗಳಲ್ಲಿ ಹೇಳುವಂಥ ಒಂದು ಸತ್ಯ ಇದೆಯಲ್ಲ, ಈ ಒಂದು ಮಾತುಗಳಿಂದ ನಾವು ಗಾಂಧಿಯ ಬಗ್ಗೆ ಇದ್ದಂಥ ಗಾಂಧಿಯು ನಮಗೆ ಕೊಟ್ಟಂಥ ಶಕ್ತಿಯ ಅರಿವು ನಾವು ಮಾಡ್ಕೋಬೋದು, ಅಥವಾ ಆ ಒಂದು ಶಕ್ತಿಯನ್ನು ನಾವು ನೆನಪು ಮಾಡ್ಕೋಬೋದು. ಗಾಂಧಿಯ ವ್ಯಕ್ತಿತ್ವದಿಂದ, ಗಾಂಧಿಯ ಮಾತಿನಿಂದ ಜನರಲ್ಲಿ ಮೂಡುವಂಥ ಧೈರ್ಯ ಹೇಗಿತ್ತು ಅನ್ನೋದು ಈ ಮಾತುಗಳಿಂದ ನಾವು ತಿಳ್ಕೊಬೋದು. ಏನು ಹೇಳ್ತಾನೆ ನೋಡ್ರಿ. ಬಿಸೈಡ್ಸ್ ವೆನ್ ವಿ ಲಿಸನ್ ಟು ಎನಿವನ್ ಎಲ್ಸ್ ಟಾಕಿಂಗ್, okay, however eloquent he is, we don't really care a damn what he says. ಓಕೆ, ನಾವು ಯಾರನ್ನಾದರೂ ಮಾತನಾಡೋದನ್ನು ನಾವು ಕೇಳಿದಾಗ, ಭಾಳ ಚೆನ್ನಾಗಿ ಮಾತನಾಡೋದನ್ನು ಕೇಳಿದಾಗೂ ಕೂಡ ಅಷ್ಟು ನಮಗೆ ಆ ಒಂದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿಲ್ಲ. ಓಕೆ, ಅಂಥ ಒಂದು ಡೆವಲಪ್ಮೆಂಟ್ ನಮ್ಮಲ್ಲಿಲ್ಲ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ವೆನ್ ವಿ ಲಿಸನ್ ಟು ಯು, ಆದರೆ ನಾವು ನಿನ್ನನ್ನು ಕೇಳಿದಾಗ, ಓಕೆ, ಅಂದರೆ ಇಲ್ಲಿ ಗಾಂಧಿಯ ರೆಫರೆನ್ಸ್ ಕೊಟ್ಟು ನೆಹರು ಹೇಳ್ತಾರೆ, ಬಟ್ ಆಲ್ಸಿಬಾಯ್ಟ್ಸನ್ನ ಮಾತನ್ನು ಹೇಳ್ತಾ ಗಾಂಧಿಯ ರೆಫರೆನ್ಸ್ ಕೊಟ್ಟು ನೆಹರು ಕೂಡ ಅದೇ ಒಂದು ವಿಚಾರವಾಗಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಬಟ್ ವೆನ್ ವಿ ಲಿಸನ್ ಟು ಯು, ಆದರೆ ನಾವು ನಿನ್ನನ್ನು ಕೇಳಿದಾಗ, ಆರ್ ಟು ಸಮ್ವನ್ ಎಲ್ಸ್ ರಿಪೀಟಿಂಗ್ ವಾಟ್ ಯು ಹ್ಯಾವ್ ಸೆಡ್, ಅಥವಾ ನಿನ್ನ ಮಾತುಗಳನ್ನು ಬೇರೆ ಯಾರಾದರೂ ಆಡಿದಾಗ, ಅವನು ಎಷ್ಟೇ ಕೆಟ್ಟದಾಗಿ ಮಾತಾಡಲಿ, ಎಷ್ಟೇ ಹೇಗೆ ಬೇಕಾದರೂ ಮಾತಾಡಲಿ, ಈವನ್ ಇಫ್ ಈ ಪುಟ್ಸ್ ಇಟ್ ಎವರ್ ಸೋ ಬ್ಯಾಡ್ಲಿ, ಅಂದರೆ ಭಾಳ ಚೆನ್ನಾಗಿ ಮಾತಾಡದೇ ಇದ್ದರೂ ಕೂಡ, ನಿನ್ನ ಮಾತುಗಳನ್ನು ಅವನು ಸರಿಯಾಗಿ ಹೇಳದೇ ಇದ್ದರೂ ಕೂಡ, ನೀನು ಮಾತಾಡದೇ ಇದ್ದರೂ ಕೂಡ, ಓಕೆ, ಆ್ಯಂಡ್ ನೆವರ್ ಮೈಂಡ್ ವೆದರ್ ದ ಪರ್ಸನ್ ಹೂ ಇಸ್ ಲಿಸ್ನಿಂಗ್ ಇಸ್ ಮ್ಯಾನ್, ಅಥವಾ ಆ ಕೇಳಿಸ್ಕೊಳ್ಳುವಂಥ ಮನುಷ್ಯ ಒಬ್ಬ ಗಂಡಸಾಗಿರ್ಬೋದು, ಒಂದು ಹೆಣ್ಮಗಳಾಗಿರ್ಬೋದು, ಅಥವಾ ಒಂದು ಮಗು ಆಗಿರ್ಬೋದು, ವಿ ಆರ್ ಅಬ್ಸಲ್ಯೂಟ್ಲಿ ಸ್ಟ್ಯಾಗರ್ಡ್ ಆ್ಯಂಡ್ ಬಿವಿಚ್ಡ್ ಅಂತ ನಿನ್ನ ಮಾತುಗಳನ್ನು ಕೇಳಿದಾಗ ನಮ್ಮಲ್ಲಿ ರೋಮಾಂಚನ ಮೂಡ್ತಿತ್ತು. ನಮ್ಮಲ್ಲಿ ಆ ಒಂದು ಶಾಕನ್ನು ಮೂಡಿಸುವಂಥದ್ದು, ಆ ಒಂದು ಆಶ್ಚರ್ಯವನ್ನು ಮೂಡಿಸುವಂಥದ್ದು, ಹಾಗೂ ನಮ್ಮನ್ನು ಮೋಡಿ ಮಾಡುವಂಥ ಒಂದು ತಾಕತ್ತು ನಿನ್ನ ಮಾತುಗಳಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಆ್ಯಂಡ್ ಸ್ಪೀಕಿಂಗ್ ಫಾರ್ ಮೈ ಸೆಲ್ಫ್, ಜೆಂಟಲ್ಮೆನ್, ಇಫ್ ಐ ವಾಸಂಟ್ ಅಫ್ರೇಡ್ ಯು ವುಡ್ ಟೆಲ್ ಮಿ ಐ ವಾಸ್ ಕಂಪ್ಲೀಟ್ಲಿ ಬಾಟಲ್ಡ್. ಓಕೆ, I would swear on oath what an extraordinary effect his words have had on me, and still do if it comes to that. ಆಮೇಲೆ ನಾನು ಪ್ರಮಾಣ ಮಾಡಿ ಏನು ಹೇಳ್ಬೋದಪ್ಪ ಅಂತಂದ್ರೆ, ಆ ಒಬ್ಬ ವ್ಯಕ್ತಿಯ ಮಾತು ನನ್ನ ಮೇಲೆ ಒಂದು ಬಹಳಷ್ಟು ಗಾಢವಾದ ಒಂದು ಇಫೆಕ್ಟನ್ನು ಮಾಡಿದವು, ಬಹಳಷ್ಟು ಒಂದು ಇನ್ಫ್ಲೂಯೆನ್ಸನ್ನು ನನ್ನ ಮೇಲೆ ಅವು ಮೂಡಿಸಿದ್ದಾವೆ. ಓಕೆ, ಆ್ಯಂಡ್ ದೆನ್ ಫಾರ್ ದ ಮೊಮೆಂಟ್ ಐ ಹಿಯರ್ ಹಿಮ್ ಸ್ಪೀಕ್, ಐ ಆಮ್ ಸ್ಮಿಟನ್ ಬೈ ಕೈಂಡ್ ಆಫ್ sacred rage, worse than any corribund, and my heart jumps into my mouth, and the tears start into my eyes. Oh, and not only me, but lots of other men. ಓಕೆ, ಅವನ ಮಾತನ್ನು ಕೇಳಿದಾಗ, ಅವರ ಒಂದು ವಿಚಾರಗಳನ್ನು ನಾನು ಕೇಳಿದಾಗ ನನ್ನಲ್ಲಿ ಒಂದು ರೋಮಾಂಚನ ಮೂಡ್ತದೆ. ಆ ಒಂದು ಸಿಟ್ಟು, ಅದೊಂದು ಸಾತ್ವಿಕ ಸಿಟ್ಟು, ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ಛಲ ಮೂಡ್ತದೆ. ನನ್ನ ಹೃದಯ ನನ್ನ ಬಾಯಿಯಲ್ಲಿ ಬರ್ತದಪ್ಪ ಅಂದ್ರೇನು, ಮೈ ಹಾರ್ಟ್ ಜಂಪ್ಸ್ ಇಂಟು ಮೈ ಮೌತ್ ಅಂದ್ರೇನು, ನನ್ನ ಮನಸ್ಸಿನಲ್ಲಿದ್ದಂಥ ಆ ಒಂದು ಉದ್ವೇಗ, ಆ ಒಂದು ರೋಷ ಏನಾಗ್ತದಪ್ಪ ಅಂತಂದರೆ ಕಾರ್ಯರೂಪಕ್ಕೆ ಬರುವಲ್ಲಿ ಅದು ಸಕ್ಷಮನಾಗ್ತದೆ. ಆ್ಯಂಡ್ ದ ಟಿಯರ್ಸ್ ಸ್ಟಾರ್ಟ್ ಇಂಟು ಮೈ ಐಸ್, ನನ್ನ ಕಣ್ಣಲ್ಲಿ ನನಗೆ ಅರಿವೇ ಇರದಂತೆ ಆ ಒಂದು ರೆಸ್ಪೆಕ್ಟ್ಫುಲ್ ಟಿಯರ್ಸ್, ಓಕೆ, ಅದು ಏನು ಒಂದು ಅಭಿಮಾನದಿಂದ ಬರುವಂಥ ಕಣ್ಣೀರು ಹೊರಬರ್ತದೆ. ಯಾಕಂದರೆ ನಿನ್ನಲ್ಲಿ ಆ ಮಾಂತ್ರಿಕ ಸ್ಪರ್ಶ, ಅದು ನಿನ್ನ ಒಂದು ಆ ಮಾಂತ್ರಿಕ ಸ್ಪರ್ಶದಿಂದ, ನಿನ್ನ ಆ ಒಂದು ಗ್ರೇಟ್ ಪರ್ಸನಾಲಿಟಿ, ಒಂದು ವ್ಯಕ್ತಿತ್ವದಿಂದ ನನ್ನಲ್ಲಿ ಆ ಒಂದು ರೋಮಾಂಚನ ಮೂಡ್ತದೆ ಅಂತ ಹೇಳ್ತಾನೆ. ಓ, ಆ್ಯಂಡ್ ನಾಟ್ ಓನ್ಲಿ ಮೀ ಬಟ್ ಲಾಟ್ಸ್ ಆಫ್ ಅದರ್ ಮೆನ್, ಅಂದರೆ ಕೇವಲ ನನ್ನಲ್ಲಿ ಗಾಂಧಿಯ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿಯಿಂದ ಆ ಒಂದು ಬದಲಾವಣೆ ಆಗೋದಿಲ್ಲ, ಭಾಳಷ್ಟು ಭಾರತೀಯ ಜನರಲ್ಲಿ ಅಂಥ ಒಂದು ಶಕ್ತಿಯನ್ನು ನಾವು ಕಾಣಬಹುದು ಅಂತ ನೆಹರು ಮೇಕ್ಸ್ a point. Okay, so I choose to stop here. Thank you very much.